ನಮಸ್ತೆ ವೀಕ್ಷಕರೇ. ಸೊ ಇತ್ತೀಚೆಗೆ ಒಂದು ಟ್ರೈಲರ್ ನಾನು ನೋಡಿದೆ. ಆ ಟ್ರೈಲರು ಅನುಷ್ಕಾ ಶೆಟ್ಟಿ ಅವರು ಇದರ ಟ್ರೈಲರ್ ಅಲ್ಲಿ ಸಾಕಷ್ಟು ವರ್ಷಗಳ ನಂತರ ಅನುಷ್ಕಾ ಶೆಟ್ಟಿ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಬ್ರೇಕ್ ಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ ಕೂಡ. ಸೊ ಜಯಸೂರ್ಯ ಅಭಿನಯದ ನಿರೀಕ್ಷಿತ ಪೀರಿಯಡ್ ಫ್ಯಾಂಟಸಿ ಚಿತ್ರ ಅಂತ ಹೇಳ್ಬೋದು. ಕತನಾರ್ ದಿ ವೈಲ್ಡ್ ಸೋರ್ಸಸ್ ಅಂತಕ್ಕಂಥ ಸಿನಿಮಾ. ಸೊ ಇತ್ತೀಚೆಗೆ ಇದರ ಟ್ರೈಲರ್ ನ ರಿಲೀಸ್ ಮಾಡಿದ್ದಾರೆ ಚಿತ್ರತಂಡ. 31 ಮಾರ್ಚ್ ಟ್ರೈಲರ್ ನ ರಿಲೀಸ್ ಮಾಡಿದ್ರೆ. ಸೊ ಈ ಸಿನಿಮಾ ಬಿಡುಗಡೆ ಇದೇ ವರ್ಷದಲ್ಲಿ ಮಾನ್ಸೂನ್ ಅಲ್ಲಿ ಆಗುತ್ತೆ ಅನ್ನೋದು ಚಿತ್ರತಂಡದ ಲೆಕ್ಕಾಚಾರ. ಸೊ ಈ ಸಿನಿಮಾದಲ್ಲಿ ಅನುಷ್ಕಾ ಶೆಟ್ಟಿ, ಪ್ರಭುದೇವ, ಜಯಸೂರ್ಯ ಮುಖ್ಯ ಪಾತ್ರಗಳಲ್ಲಿದ್ದಾರೆ. ರೋಸಿನ್ ಥಾಮಸ್ ಅವರು ನಿರ್ದೇಶನ ಮಾಡ್ತಿರ್ತಕ್ಕಂಥ ಸಿನಿಮಾದಲ್ಲಿ ಗೋಕುಲಂ ಮೂವೀಸ್ ಲಾಂಛನದಲ್ಲಿ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಲಯಾಳಂ, ಕನ್ನಡ ಸೇರಿದಂತೆ ಬಹು ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸಿನಿಮಾನ ತಯಾರಿ ಮಾಡ್ತಾ ಇದ್ದಾರೆ. ಫ್ಯಾಂಟಸಿ, ಹಾರರ್, ಪಿರಿಯಡ್ ಡ್ರಾಮಾ ಸಿನಿಮಾ ಅಂತ ಹೇಳ್ಬೋದು ಈ ಸಿನಿಮಾ. ಸೊ ಕತನಾರ್ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ವೀಕ್ಷಕರೇ, ಸಾಕಷ್ಟು ವರ್ಷಗಳಿಂದ ಅನುಷ್ಕಾ ಅವರ ಒಂದು ಕಮ್ಬ್ಯಾಕ್ ಆಗಿ ಇಡೀ ಅಭಿಮಾನಿಗಳು ಹಾಗೂ ಚಿತ್ರತಂಡಗಳು ಕಾಯ್ತಾ ಇದ್ವು. ಸೊ ಈಗ ಅನುಷ್ಕಾ ಅವರ ಕಮ್ಬ್ಯಾಕ್ ಕತನಾರ್ ಸಿನಿಮಾದಿಂದ ಆಗ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ಅನುಷ್ಕಾ ಒಂದು ಒಳ್ಳೆ ಪಾತ್ರದಲ್ಲಿ ಇದ್ದಾರೆ ಅನ್ನೋದು ಆ ಟ್ರೈಲರ್ ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ. ಟ್ರೈಲರ್ ಅಲ್ಲಿ ಅನುಷ್ಕಾ ಜಸ್ಟ್ ಅವ್ರ ಲುಕ್ ಅಷ್ಟೇ ಕಾಣ್ತಾ ಇದೆ, ಕ್ಲೋಸ್ ಅಪ್ ಲುಕ್, ಬೇರೆ ಏನು ಇಲ್ಲ. ಬಟ್ ಟ್ರೈಲರ್ ತುಂಬಾನೇ ಕುತೂಹಲ ಮೂಡಿಸಿದೆ. ಅನುಷ್ಕಾ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ರೆ, ಇನ್ನೊಂದು ಕಡೆ ಮಾಲಿವುಡ್ ಸ್ಟಾರ್ ನಟ ಜಯಸೂರ್ಯ, ಪ್ರಭುದೇವ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಂತಾರೆ. ಇನ್ನು ಪ್ರಭುದೇವ ಬಂದು ಇದರಲ್ಲಿ ಒಬ್ಬ ಮೆಜಿಷಿಯನ್ ರೀತಿ ಕಾಣಿಸ್ಕೊಂತಾರೆ. ಸೊ ಇವರೊಂದಿಗೆ ಸನೂಪ್, ಸನನ್, ಸ್ಯಾಂಡಿ, ದೇವಿಕಾ, ನಿತೀಶ್ ಭಾರದ್ವಾಜ್, ವಿನೀತ್, ಹರೀಶ್ ಉತ್ತಮನ್, ಶ್ರೀಕಾಂತ್, ಮುರಳಿ, ಕುಲ್ಪ್ರೀತ್ ಯಾದವ್ ಇನ್ನು ಸಾಕಷ್ಟು ಕಲಾವಿದರು ಇವ್ರ ಜೊತೆಗೆ ಕಾಣಿಸ್ಕೊಂತಾರೆ. ಸೊ ಕತನಾರ್ ಟ್ರೈಲರ್ ನಲ್ಲಿ ಅನುಷ್ಕಾ ಶೆಟ್ಟಿ ಪಾತ್ರನ ಇದುವರೆಗೂ ಬಹಿರಂಗ ಪಡಿಸಿಲ್ಲ. ಬಟ್ ಅವ್ರ ಕ್ಲೋಸ್ ಅಪ್ ಲುಕ್ ಮಾತ್ರ ಝಲಕ್ ಅಲ್ಲಿ ತೋರಿಸಿದ್ರೆ ಟ್ರೈಲರ್ ನಲ್ಲಿ. ಪಾತ್ರ ಹಾಗೂ ಲುಕ್ ಅನ್ನ ಟ್ರೈಲರ್ ನಲ್ಲಿ ರಿವೀಲ್ ಮಾಡ್ಲೇ ಇಲ್ಲ. ಸೊ ಹಾಗೆ ಆ ಅನುಷ್ಕಾ ಶೆಟ್ಟಿ ಅವರ ಲುಕ್ ತುಂಬಾನೇ ಕ್ಲೋಸ್ ಅಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ಸೊ ಈ ಮಲಯಾಳಂ ಸಿನಿಮಾ ಉತ್ತಮವಾದ ಕಂಟೆಂಟ್ ಅನ್ನ ಹೊತ್ತು ಬರ್ತಾ ಇದೆ ಅಂತ ನನ್ಗನ್ಸುತ್ತೆ. ಟ್ರೈಲರ್ ನಲ್ಲಿ ಸಂಭಾಷಣೆ ಹೆಚ್ಚಿದೆ. ಡೈಲಾಗ್ಗಳ ಮೂಲಕ ಸಿನಿಮಾದ ಥೀಮ್ ಅನ್ನ ಅರ್ಥ ಮಾಡಿಸುವ ಪ್ರಯತ್ನನ ನಿರ್ದೇಶಕರು ಮಾಡ್ತಾ ಇದ್ದಾರೆ. ಹಾಗೆ ಹೊಸ ಪ್ರಪಂಚನೇ ಸೃಷ್ಟಿ ಮಾಡಿರೋದು ಅದ್ಭುತವಾದ ದೃಶ್ಯಗಳಲ್ಲಿ ತೋರಿಸ್ತೈತೆ. ಹಾಗೆ ಸಿನಿಮಾದ ಪಾತ್ರಗಳು ಅಷ್ಟೇ ಪವರ್ಫುಲ್ ಆಗಿವೆ ಅಂತ ಹೇಳ್ಬೋದು. ಗೋಕುಲಂ ಮೂವೀಸ್ ಬ್ಯಾನರ್ ನಡಿ ಈ ಸಿನಿಮಾನ ನಿರ್ಮಿಸ್ತಾ ಇದ್ದಾರೆ. ಪಾನ್ ಇಂಡಿಯಾ ಲೆವೆಲ್ ಅಲ್ಲಿ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅತ್ಯಂತ ಶ್ರೀಮಂತವಾಗಿರುವ ಸುಳುವು ಈ ಸಿನಿಮಾದಲ್ಲಿ ಸಿಗುತ್ತೆ ನಿಮ್ಗೆ. VFX ಎಫೆಕ್ಟ್ ಮತ್ತು ಗ್ರಾಫಿಕ್ಸ್ ಕೆಲಸಗಳು ಉನ್ನತ ಮಟ್ಟದಲ್ಲಿದೆ. ಹಾಗೆ ಅದ್ಭುತ ದೃಶ್ಯಗಳು ಪ್ರೇಕ್ಷಕರಿಗೆ ಒಂದು ಹೊಸ ಅನುಭವ ನೀಡಲಿವೆ ಅನ್ನೋದು ನನ್ನ ಅನಿಸಿಕೆ. ಹಾಗೆ ರಮಾನಂದ್ ಮತ್ತು ರೋಜಿನ್ ಥಾಮಸ್ ಚಿತ್ರಕಥೆ ಬರೆದು ನೀಲ್ ಡಿ ಕುನ್ನಾ ಕ್ಯಾಮರಾ ವರ್ಕ್ ಈ ಸಿನಿಮಾಗಿದೆ. ರಾಹುಲ್ ಸುಬ್ರಹ್ಮಣ್ಯ ಅವರ ಸಂಗೀತ ಸಂಯೋಜನೆ ಒಂದು ಒಳ್ಳೆ ಸಂಗೀತ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಕೂಡ. ಹಾಗೆ ಈ ಸಿನಿಮಾ ಒಂದು ಒಳ್ಳೆ ಅದ್ಭುತವಾದ ಕಂಟೆಂಟ್ ಅನ್ನ ಇಟ್ಕೊಂಡು ಈ ಸಿನಿಮಾ ಬರ್ತಾ ಇದೆ. ಪ್ರಭುದೇವನ್ ಈ ಸಿನಿಮಾದಲ್ಲಿ ಒಬ್ಬ ಮ್ಯಾಜಿಷಿಯನ್ ಆಗಿ ಕಾಣಿಸ್ಕೊಂತ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಹಾಗೆ ಅನುಷ್ಕಾ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಯಾಕಂದ್ರೆ ಈ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅವ್ರ ಕ್ಲೋಸ್ ಅಪ್ ಲುಕ್ ಎಷ್ಟು ಸಖತ್ತಾಗಿದೆ ಅಂದ್ರೆ ಒಂದೊಳ್ಳೆ ಸೂಪರ್ ಆಗಿರೋ ಝಲಕ್ ಅನ್ನ ತೋರಿಸಿದ್ರೆ ಟ್ರೈಲರ್ ಅಲ್ಲಿ ಅಂತ ಹೇಳ್ಬೋದು. ಇನ್ನ ಫೈಟಿಂಗ್ ಸೀನ್ಗಳು ತುಂಬಾನೇ ಚೆನ್ನಾಗಿ ಮಾಡಿದ್ರೆ, ಒಂದು ಯಾವ್ದೋ ಒಂದು ಹೊಸ ಪ್ರಪಂಚಕ್ಕೆ ನಿಮ್ನ ಕರೆದುಕೊಂಡು ಹೋಗುತ್ತೆ ಈ ಸಿನಿಮಾ ನೋಡ್ತಾ ಇದ್ರೆ ಅನ್ನೋದು ನನಗನ್ಸುತ್ತೆ. ಕತನಾರ್ ಟ್ರೈಲರ್ ನ ನೀವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಮಾಡಿ. ಹಾಗೆ ಈ ಟ್ರೈಲರ್ ಹೇಗಿದೆ ಅಂದ್ರೆ ತುಂಬಾನೇ ಸಖತ್ತಾಗಿದೆ. ಹಾಗೆ ಅನುಷ್ಕಾ ಶೆಟ್ಟಿ ಅವರ ಅಭಿಮಾನಿಗಳಿಗೆ ಒಂದ್ ಸ್ವಲ್ಪ ಕಹಿ ಒಂದ್ ಸ್ವಲ್ಪ ಸಿಹಿ ಅನ್ನೋ ಮಟ್ಟಿಗೆ ಈ ಟ್ರೈಲರ್ ಬಿಟ್ಟಿದ್ದಾರೆ ಗುರು. ಹಾಗೆ ಈ ಸಿನಿಮಾದ ಪ್ರತಿಯೊಂದು ಸ್ಕ್ರೀನು ತುಂಬಾನೇ ಅದ್ಭುತವಾಗಿದೆ. ಸಿನಿಮಾ ಟ್ರೈಲರ್ ನಾನ್ ನೋಡಿದೆ, ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸಿನಿಮಾ ಯಾವಾಗ ಬರುತ್ತೋ ಅನ್ನೋ ವೈಟಿಂಗ್ ಅಲ್ಲಿ ಇದ್ನಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು, ದಯಮಾಡಿ ನಿಮ್ಗೆ ಏನು ಅನಿಸ್ತು ನನ್ನ ವಿಡಿಯೋ ಬಗ್ಗೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.